ನಮಸ್ಕಾರ ಗೆಳೆಯರೆ, ನಮ್ಮ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪ್ರತಿಯೊಬ್ಬ ಹೂಡಿಕೆದಾರನು ತಿಳಿದುಕೊಳ್ಳಲೇಬೇಕಾದ ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಅದೇನಪ್ಪಾ ಅಂದ್ರೆ ಚಿನ್ನ ಮತ್ತು ಬೆಳ್ಳಿಯ ನಡುವಿನ ಪೈಪೋಟಿ. ಸಾಮಾನ್ಯವಾಗಿ ನಾವೆಲ್ಲರೂ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಇಷ್ಟಪಡುತ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿಯು ಹೂಡಿಕೆದಾರರಿಗೆ ಒಂದು ದೊಡ್ಡ ಆಕರ್ಷಣೆಯಾಗಿ ಪರಿಣಮಿಸಿದೆ. ಬೆಳ್ಳಿಯ ಬೆಲೆ ಯಾಕೆ ಇಷ್ಟೊಂದು ಏರುತ್ತಿದೆ, ಮುಂದಿನ ದಿನಗಳಲ್ಲಿ ಇದರ ಬೆಲೆ ಎಲ್ಲಿಯವರೆಗೆ ತಲುಪಬಹುದು ಮತ್ತು ನಾವು ಈಗ ಬೆಳ್ಳಿಯನ್ನು ಖರೀದಿಸಬೇಕಾ ಅಥವಾ ಬೇಡವಾ ಎಂಬ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಮೊದಲನೆಯದಾಗಿ, ಬೆಳ್ಳಿಯ ಮಾರುಕಟ್ಟೆಯಲ್ಲಿ ಈಗ ನಡೆಯುತ್ತಿರುವ ಬದಲಾವಣೆಗಳನ್ನು ಗಮನಿಸಿದರೆ ಇದು ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ವಿದ್ಯಮಾನ ಎಂದು ಹಣಕಾಸು ತಜ್ಞರು ಅಭಿಪ್ರಾಯಪಡುತ್ತಾರೆ. ಬೆಳ್ಳಿಯ ಬೆಲೆಯಲ್ಲಿ ಇಂತಹ ಬೃಹತ್ ಜಿಗಿತ ಅಥವಾ ಬ್ರೇಕ್ಔಟ್ಗಳು ಚರಿತ್ರೆಯಲ್ಲಿ ಇದುವರೆಗೆ ಕೇವಲ 2 ಬಾರಿ ಮಾತ್ರ ಸಂಭವಿಸಿವೆ. ಒಂದು 1970ರ ದಶಕದಲ್ಲಿ ಮತ್ತು ಇನ್ನೊಂದು 2008ರ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ. ಈಗ 2024 ಮತ್ತು 2025ರ ಅವಧಿಯಲ್ಲಿ ನಾವು 3ನೇ ಬಾರಿಗೆ ಅಂತಹದ್ದೇ ಒಂದು ದೊಡ್ಡ ಬದಲಾವಣೆಯನ್ನು ಕಾಣುತ್ತಿದ್ದೇವೆ. ಈ ಹಿಂದೆ ಇಂತಹ ಬ್ರೇಕ್ಔಟ್ಗಳು ನಡೆದಾಗಲೆಲ್ಲ ಜಾಗತಿಕ ಹಣಕಾಸು ವ್ಯವಸ್ಥೆಯಲ್ಲಿ ದೊಡ್ಡ ಸಂಚಲನಗಳು ಉಂಟಾಗಿವೆ ಮತ್ತು ಬೆಳ್ಳಿಯ ಬೆಲೆ ಊಹೆಗೂ ಮೀರಿ ಏರಿದೆ. ಪ್ರಸ್ತುತ ನವೆಂಬರ್ ತಿಂಗಳಿನಿಂದ ಬೆಳ್ಳಿಯ ಬುಲ್ ರನ್ ಆರಂಭವಾಗಿದ್ದು, ಕಳೆದ 8 ತಿಂಗಳಿಂದ ಸತತವಾಗಿ ಬೆಲೆ ಏರುತ್ತಲೇ ಇರುವುದು ಒಂದು ದೊಡ್ಡ ದಾಖಲೆಯಾಗಿದೆ. ಬೆಳ್ಳಿಯ ಬೆಲೆ ಏರಿಕೆಗೆ ಇರುವ ಪ್ರಮುಖ ಕಾರಣಗಳನ್ನು ನಾವು ಪಟ್ಟಿ ಮಾಡಿದರೆ ನಮಗೆ ಕೆಲವು ಆಸಕ್ತಿದಾಯಕ ವಿಷಯಗಳು ತಿಳಿಯುತ್ತವೆ. ಮೊದಲನೆಯದಾಗಿ, ರೂಪಾಯಿ ಮೌಲ್ಯದ ಕುಸಿತ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಿದೆ. ಇದರಿಂದ ಭಾರತೀಯ ರೂಪಾಯಿ ಮೌಲ್ಯ ಕಡಿಮೆಯಾಗುತ್ತಿದೆ. ನಾವು ಬೆಳ್ಳಿಯನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುವುದರಿಂದ ರೂಪಾಯಿ ಮೌಲ್ಯ ಕುಸಿದಾಗ ಬೆಳ್ಳಿಯ ಬೆಲೆ ನಮ್ಮ ದೇಶದಲ್ಲಿ ಸಹಜವಾಗಿಯೇ ಹೆಚ್ಚಾಗುತ್ತದೆ. ಇದು ಹೂಡಿಕೆದಾರರಿಗೆ ಒಂದು ರೀತಿಯಲ್ಲಿ ವರದಾನವಾಗಿದೆ. ಎರಡನೆಯದಾಗಿ, ಬೆಳ್ಳಿಯ ಕೈಗಾರಿಕಾ ಬೇಡಿಕೆ. ಇದು ಅತ್ಯಂತ ಪ್ರಮುಖವಾದ ಅಂಶ. 1970 ಅಥವಾ 80ರ ದಶಕದಲ್ಲಿ ಬೆಳ್ಳಿಯನ್ನು ಕೇವಲ ಆಭರಣಗಳಿಗೆ ಮಾತ್ರ ಬಳಸಲಾಗುತ್ತಿತ್ತು. ಆದರೆ ಇವತ್ತು ನಾವು ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ. ಪ್ರತಿಯೊಂದು ಸೆಮಿಕಂಡಕ್ಟರ್ ಚಿಪ್ ತಯಾರಿಕೆಯಲ್ಲಿ, ಸೌರಶಕ್ತಿ ಫಲಕಗಳಲ್ಲಿ ಅಂದರೆ ಸೋಲಾರ್ ಪ್ಯಾನೆಲ್ಗಳಲ್ಲಿ ಮತ್ತು ಇತ್ತೀಚೆಗೆ ಹೆಚ್ಚು ಜನಪ್ರಿಯವಾಗುತ್ತಿರುವ ಎಲೆಕ್ಟ್ರಿಕ್ ವಾಹನಗಳ ತಯಾರಿಕೆಯಲ್ಲಿ ಬೆಳ್ಳಿಯನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತಿದೆ. ಕೈಗಾರಿಕಾ ವಲಯದಲ್ಲಿ ಬೆಳ್ಳಿಗೆ ಇರುವ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಆದರೆ ಅದಕ್ಕೆ ತಕ್ಕಂತೆ ಪೂರೈಕೆ ಇಲ್ಲದಿರುವುದು ಬೆಲೆ ಏರಿಕೆಗೆ ಮುಖ್ಯ ಕಾರಣವಾಗಿದೆ. ಇಲ್ಲಿ ಪೂರೈಕೆಯ ವಿಷಯ ಬಂದಾಗ ನಾವು ಚೀನಾ ದೇಶದ ಬಗ್ಗೆ ಮಾತನಾಡಲೇಬೇಕು. ಜಾಗತಿಕವಾಗಿ ಬೆಳ್ಳಿಯ ಪೂರೈಕೆಯನ್ನು ಚೀನಾ ನಿಯಂತ್ರಿಸುತ್ತಿದೆ. ಅವರು ಉದ್ದೇಶಪೂರ್ವಕವಾಗಿ ಮಾರುಕಟ್ಟೆಗೆ ಬೆಳ್ಳಿಯ ಸರಬರಾಜನ್ನು ಕಡಿಮೆ ಮಾಡುವ ಮೂಲಕ ಬೆಲೆಯನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ. ಇದರಿಂದಾಗಿ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಕೊರತೆ ಉಂಟಾಗಿದ್ದು ಬೇಡಿಕೆ ಹೆಚ್ಚಾಗುತ್ತಿದೆ. ಮುಂದಿನ 4ರಿಂದ 6 ವರ್ಷಗಳವರೆಗೆ ಬೆಳ್ಳಿಯ ಬೇಡಿಕೆ ಈಗಾಗಲೇ ನಿಗದಿಯಾಗಿದೆ. ಆದರೆ ಅಷ್ಟು ಪ್ರಮಾಣದ ಬೆಳ್ಳಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಲಭ್ಯವಿಲ್ಲ. ಇನ್ನು ಬೆಳ್ಳಿಯ ಬೆಲೆಯ ಭವಿಷ್ಯದ ಬಗ್ಗೆ ಮಾತನಾಡುವುದಾದರೆ, ತಜ್ಞರು 10x ಥಿಯರಿಯನ್ನು ಮುಂದಿಡುತ್ತಾರೆ. ಅಂದರೆ ಬೆಳ್ಳಿಯು ತನ್ನ ಮೂಲ ಬೆಲೆಯಿಂದ 10 ಪಟ್ಟು ಏರುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಇತಿಹಾಸ ಹೇಳುತ್ತದೆ. 1976 ಮತ್ತು 1903ರಂದೇ ಬೆಳ್ಳಿಯು ಇಂತಹ ಏರಿಕೆಯನ್ನು ಕಂಡಿತ್ತು. ತಾಂತ್ರಿಕ ಚಾರ್ಟ್ಗಳ ಪ್ರಕಾರ ಬೆಳ್ಳಿಯ ಮೂಲ ಬೆಲೆಯನ್ನು ನಾವು ಪರಿಗಣಿಸಿದರೆ ಮುಂದಿನ 5ರಿಂದ 10 ವರ್ಷಗಳ ಅವಧಿಯಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ 5 ಲಕ್ಷ ರೂಪಾಯಿಗಳನ್ನು ದಾಟಬಹುದು ಎಂಬ ಲೆಕ್ಕಾಚಾರವಿದೆ. ಇದು ಕೇಳಲು ಅತಿಶಯೋಕ್ತಿ ಎನಿಸಬಹುದು, ಆದರೆ ಮಾರುಕಟ್ಟೆಯ ಇಂದಿನ ಪರಿಸ್ಥಿತಿ ಇದಕ್ಕೆ ಪೂರಕವಾಗಿದೆ. ಹಾಗಾದರೆ ಅಲ್ಪಾವಧಿಯಲ್ಲಿ ಅಂದರೆ 2026ರ ವೇಳೆಗೆ ಬೆಲೆ ಎಷ್ಟಿರಬಹುದು? ಅನೇಕ ಆರ್ಥಿಕ ವಿಶ್ಲೇಷಕರು 2025ರ ಹೊತ್ತಿಗೆ ಬೆಳ್ಳಿಯು $50 ದಾಟಬಹುದು ಎಂದು ಅಂದಾಜಿಸಿದ್ದರು. ಆದರೆ ಆ ಗುರಿಯನ್ನು ಅದು ಈಗಾಗಲೇ ಮೀರಿ ಹೋಗಿದೆ. ಈ ವೇಗವನ್ನು ನೋಡಿದರೆ ಮುಂದಿನ 1 ಅಥವಾ 2 ವರ್ಷಗಳಲ್ಲಿ ಬೆಳ್ಳಿಯ ಬೆಲೆ ಪ್ರತಿ ಕೆಜಿಗೆ 3 ಲಕ್ಷ ರೂಪಾಯಿಗಳ ಗಡಿಯನ್ನು ಸುಲಭವಾಗಿ ದಾಟುವ ಸಾಧ್ಯತೆ ಇದೆ. ಆದರೆ ಹೂಡಿಕೆದಾರರು ಒಂದು ವಿಷಯ ನೆನಪಿಡಬೇಕು: ಇದೊಂದು ಮುನ್ಸೂಚನೆ ಮಾತ್ರ ಮತ್ತು ಮಾರುಕಟ್ಟೆಯ ಏರಿಳಿತಗಳಿಗೆ ಇದು ಒಳಪಟ್ಟಿರುತ್ತದೆ. ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವಾಗ ನಾವು ಎಷ್ಟು ಲಾಭವನ್ನು ನಿರೀಕ್ಷಿಸುತ್ತೇವೋ ಅಷ್ಟೇ ಅಪಾಯವನ್ನು ಕೂಡ ಗಮನಿಸಬೇಕು. ಬೆಳ್ಳಿಯನ್ನು ಹೈ ವೊಲಟೈಲ್ ಅಥವಾ ಅತಿ ಹೆಚ್ಚು ಏರಿಳಿತ ಕಾಣುವ ಲೋಹ ಎನ್ನಲಾಗುತ್ತದೆ. ಚಿನ್ನವು ಹಂತಹಂತವಾಗಿ ಮತ್ತು ಸ್ಥಿರವಾಗಿ ಏರುತ್ತದೆ, ಆದರೆ ಬೆಳ್ಳಿಯು ಒಂದೇ ಸಮನೆ ಏರುತ್ತದೆ ಮತ್ತು ಅಷ್ಟೇ ವೇಗವಾಗಿ ಕುಸಿಯುತ್ತದೆ. ಬೆಳ್ಳಿಯ ಬೆಲೆಯಲ್ಲಿ 60ರಿಂದ 70ರಷ್ಟು ಕುಸಿತ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ ಎಂದು ಇತಿಹಾಸ ತಿಳಿಸುತ್ತದೆ. ಆದ್ದರಿಂದ ನಿಮ್ಮ ಒಟ್ಟು ಹೂಡಿಕೆಯ 5ರಿಂದ 10ರಷ್ಟು ಮಾತ್ರ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವುದು ಬುದ್ಧಿವಂತಿಕೆ. ಎಲ್ಲ ಹಣವನ್ನು ಒಂದೇ ಕಡೆ ಹೂಡುವುದು ಅಪಾಯಕಾರಿ. ಇನ್ನೊಂದು ಆಸಕ್ತಿದಾಯಕ ಅಂಶವೆಂದರೆ ಚಿನ್ನ ಮತ್ತು ಬೆಳ್ಳಿಯ ಅನುಪಾತ. ಐತಿಹಾಸಿಕವಾಗಿ
1 ಗ್ರಾಂ ಚಿನ್ನದ ಬೆಲೆಗೆ 50 ಗ್ರಾಂ ಬೆಳ್ಳಿ ಸಿಗಬೇಕಿತ್ತು. ಅಂದ್ರೆ ಅನುಪಾತ 50 ಇರಬೇಕಿತ್ತು. ಆದರೆ ಪ್ರಸ್ತುತ ಈ ಅನುಪಾತ 72ಕ್ಕಿಂತ ಹೆಚ್ಚಿದೆ. ಅಂದ್ರೆ ಚಿನ್ನಕ್ಕೆ ಹೋಲಿಸಿದರೆ ಬೆಳ್ಳಿ ಇನ್ನೂ ಅಕ್ಕವಾಗಿದೆ ಮತ್ತು ಬೆಲೆ ಏರಿಕೆಗೆ ಸಾಕಷ್ಟು ಅವಕಾಶವಿದೆ ಎಂದರ್ಥ. ಈ ಅನುಪಾತವು ಮತ್ತೆ 50ಕ್ಕೆ ಇಳಿಕೆಯಾದಾಗ ಬೆಳ್ಳಿಯ ಬೆಲೆ ಗಗನಕ್ಕೇರುತ್ತದೆ. ಇದು ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಅತ್ಯಂತ ಸೂಕ್ತ ಸಮಯ ಎಂಬುದಕ್ಕೆ ಮತ್ತೊಂದು ಪುರಾವೆ. ಹಾಗಾದರೆ ನಾವು ಬೆಳ್ಳಿಯನ್ನು ಹೇಗೆ ಖರೀದಿಸಬೇಕು? ಇದಕ್ಕೂ ತಜ್ಞರು ಕೆಲವು ಉತ್ತಮ ಸಲಹೆಗಳನ್ನು ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ರೂಪದಲ್ಲಿ ಬೆಳ್ಳಿ ಖರೀದಿಸುವ ಪದ್ಧತಿ ಹೆಚ್ಚಾಗಿದೆ. ಆದರೆ ಇದನ್ನು ತಪ್ಪಿಸುವುದು ಉತ್ತಮ. ಅದರ ಬದಲು ನೀವು ಸಿಲ್ವರ್ ಇಟಿಎಫ್ಗಳಲ್ಲಿ ಹೂಡಿಕೆ ಮಾಡಬಹುದು ಅಥವಾ ಭೌತಿಕವಾಗಿ ಬೆಳ್ಳಿಯ ನಾಣ್ಯಗಳು ಅಥವಾ ಬಾರ್ಗಳನ್ನು ಖರೀದಿಸಿ ಇಟ್ಟುಕೊಳ್ಳಬಹುದು. ಇಟಿಎಫ್ಗಳು ಅತ್ಯಂತ ಸುರಕ್ಷಿತವಾದ ಮಾರ್ಗವಾಗಿದ್ದು, ನಿಮಗೆ ಬೇಕಾದಾಗ ಮಾರುಕಟ್ಟೆಯ ಬೆಲೆಗೆ ಮಾರಾಟ ಮಾಡಲು ಸುಲಭವಾಗುತ್ತದೆ. ಕೊನೆಯದಾಗಿ, ಬೆಳ್ಳಿಯ ಹೂಡಿಕೆಯು ದೀರ್ಘಾವಧಿಯ ದೃಷ್ಟಿಕೋನ ಹೊಂದಿರುವವರಿಗೆ ಉತ್ತಮವಾಗಿದೆ. ಯಾರು ಮುಂದಿನ 5 ರಿಂದ 10 ವರ್ಷಗಳ ಕಾಲ ಕಾದು ನೋಡುವ ತಾಳ್ಮೆ ಹೊಂದಿದ್ದಾರೋ ಅವರಿಗೆ ಬೆಳ್ಳಿಯು ಬಂಪರ್ ಲಾಭ ನೀಡುವ ಸಾಧ್ಯತೆ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ S&P 500 ಮಾರುಕಟ್ಟೆಗಳು ದುರ್ಬಲವಾದಾಗ ಬೆಳ್ಳಿಯು ಬಲವಾಗಿ ಪ್ರದರ್ಶನ ನೀಡುತ್ತದೆ. ಆದ್ದರಿಂದ ಮಾರುಕಟ್ಟೆಯ ಪ್ರತಿಯೊಂದು ಚಲನೆಯನ್ನು ಗಮನಿಸುತ್ತಾ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬೇಕು. ಬೆಳ್ಳಿಯು ಕೇವಲ ಆಭರಣದ ಲೋಹವಲ್ಲ, ಅದು ಭವಿಷ್ಯದ ತಂತ್ರಜ್ಞಾನಕ್ಕೆ ಅಡಿಪಾಯವಾಗಿದೆ. ಇವತ್ತಿನ ಈ ಹೂಡಿಕೆಯು ನಿಮ್ಮ ಭವಿಷ್ಯದ ಆರ್ಥಿಕ ಭದ್ರತೆಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲಬಲ್ಲದು. ಆದರೆ ಯಾವುದೇ ಹೂಡಿಕೆ ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ವಿಶ್ಲೇಷಿಸಿ ನಿಮ್ಮ ಹಣಕಾಸು ಸಲಹೆಗಾರರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಇಂತಹ ಹೆಚ್ಚಿನ ಹಣಕಾಸು ಮತ್ತು ಮಾರುಕಟ್ಟೆಯ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.